ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವಾಗ ನಡೆಯುತ್ತಿರುವ ಮಹಾಕುಂಭಮೇಳದ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ. ಜನವರಿ 14ರಿಂದ ಫೆಬ್ರವರಿ 24ರವರೆಗೂ ತ್ರಿವೇಣಿ ಸಂಗಮ ಸ್ಥಳವಾದಂತಹ ಪ್ರಯಾಗ್ರಾಜದಲ್ಲಿ ನಡೆಯುತ್ತಿರುವ ಮಹಾಕುಂಭಮೇಳದ ಬಗ್ಗೆ ನಿಮಗೆ ಎಲ್ಲರಿಗೂ ತಿಳಿದಿರುವ ಮಾಹಿತಿ. ದೇಶದ ಮೂಲೆ ಮೂಲೆಗಳಿಂದ ಕೋಟ್ಯಾಂತರ ಭಕ್ತರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಿದ್ದಾರೆ. ಹಾಗೆಯೇ ವಿದೇಶಗಳಿಂದಲೂ ಲಕ್ಷಾಂತರ ಜನ ಬಂದು ಈ ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗಿದ್ದಾರೆ. ಹಾಗೆ ಕರ್ನಾಟಕದಿಂದಲೂ ಸಾವಿರಾರು ಭಕ್ತರು ಈ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಆದರೆ ಇನ್ನು ಸಾವಿರಾರು ಜನರಿಗೆ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನ ಮಾಡುವ ಆಸೆ ಇದ್ದರೂ ಕೂಡ ನಾನಾ ಕಾರಣಗಳಿಂದ ಕುಂಭಮೇಳದಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತಿಲ್ಲ. ಸೊ ಅಂತ ಜನರು ತುಂಬಾನೇ ಬೇಜಾರಾಗಿದ್ದಾರೆ. ಬಟ್ ಅಂತ ಜನಕ್ಕಂತಾನೆ ಇವಾಗ ಒಂದು ಸುವರ್ಣ ಅವಕಾಶ ಲಭ್ಯವಾಗಿದೆ. ಸೊ ಫ್ರೆಂಡ್ಸ್, ನಾನಾ ಕಾರಣಗಳಿಂದ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಆಗಲಾರದಂತಹ ಜನರು ಈಗ ಉಚಿತವಾಗಿ ಕುಂಭಮೇಳದಲ್ಲಿ ಭಾಗವಹಿಸಬಹುದು. ಹೌದು, ಉಚಿತವಾಗಿ ಕುಂಭಮೇಳದಲ್ಲಿ ಭಾಗವಹಿಸಬಹುದು ಮತ್ತು ಭಾಗವಹಿಸಿ ಪುಣ್ಯ ಸ್ನಾನ ಮಾಡಿ ಪುನೀತರಾಗಬಹುದು. ಅದು ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಸರ್ಪ್ರೈಸ್ ಆಗಿರ್ಬೇಕಲ್ಲ, ಅದು ಹೇಗೆ ಕುಂಭಮೇಳದಲ್ಲಿ ಫ್ರೀಯಾಗಿ ಭಾಗವಹಿಸಬಹುದು ಅಂತ. ಹೌದು ಫ್ರೆಂಡ್ಸ್, ಸರ್ಪ್ರೈಸ್ ಆದರೂ ಕೂಡ ನಿಜವಾಗ್ಲೂ ನೀವು ಕುಂಭಮೇಳದಲ್ಲಿ ಫ್ರೀಯಾಗಿ ಭಾಗವಹಿಸಬಹುದು. ಇಲ್ಲಿ ನೋಡಿ, ನಿಮಗೆ ಯಾವುದೇ ವ್ಯಕ್ತಿ ಆಗಲಿ ಅಥವಾ ಯಾವುದೇ NGO ಅಂತಹ ಸಂಸ್ಥೆಗಳಾಗ್ಲಿ ಯಾವುದೇ ರೀತಿಯ ಸ್ಪಾನ್ಸರ್ ಅನ್ನ ಮಾಡ್ತಾ ಇಲ್ಲ ಕುಂಭಮೇಳದಲ್ಲಿ ಭಾಗವಹಿಸಲು. ಸೊ ಇಲ್ಲಿ ನೀವೇ ಓನ್ ಆಗಿ ಕುಂಭಮೇಳಕ್ಕೆ ಹೋಗಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಭಾಗವಹಿಸಬಹುದಾಗಿದೆ. ಬನ್ನಿ ಫ್ರೆಂಡ್ಸ್, ಅದು ಹೇಗೆ ಕುಂಭಮೇಳದಲ್ಲಿ ಫ್ರೀಯಾಗಿ ಭಾಗವಹಿಸಬಹುದು ಅಂತ ನೋಡೋಣ. ಫ್ರೆಂಡ್ಸ್, ಇದು ಉತ್ತರ ಪ್ರದೇಶದ ತ್ರಿವೇಣಿ ಸಂಗಮ ಸ್ಥಳವಾದ ಪ್ರಯಾಗ್ರಾಜದಲ್ಲಿ ನಡೆಯುತ್ತಿರುವ ಕುಂಭಮೇಳವಲ್ಲ. ಇದು ನಮ್ಮ ಕರ್ನಾಟಕದ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಅಂದರೆ ತ್ರಿವೇಣಿ ಸಂಗಮ ಸ್ಥಳವಾದಂತಹ ಟಿ ನರಸೀಪುರದಲ್ಲಿ ಇದೇ ಫೆಬ್ರವರಿ 10ರಿಂದ 12ನೇ ತಾರೀಕಿನವರೆಗೂ ನಡೆಯುವ ಮಹಾಕುಂಭಮೇಳವಾಗಿದೆ. ಫೆಬ್ರವರಿ 10ರಿಂದ ಟಿ ನರಸೀಪುರದಲ್ಲಿ ನಡೆಯುತ್ತಿರುವ ಈ ಕುಂಭಮೇಳವು 13ನೇ ಕುಂಭಮೇಳವಾಗಿದೆ. ಸೊ ಇಲ್ಲಿ ಯಾರಿಗೆಲ್ಲ ಪ್ರಯಾಗ್ರಾಜದಲ್ಲಿ ನಡೆಯುತ್ತಿರುವ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನ ಮಾಡಲು ಆಗುತ್ತಿಲ್ಲವೋ ಅಂತವರು ನಮ್ಮ ಟಿ ನರಸೀಪುರದಲ್ಲಿ ಇದೇ ಫೆಬ್ರವರಿ 10ರಿಂದ 12ನೇ ತಾರೀಕಿನವರೆಗೂ ನಡೆಯುವ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನವನ್ನ ಮಾಡಿ ದೇವರ ಆಶೀರ್ವಾದವನ್ನು ಪಡೆಯಬಹುದಾಗಿದೆ. ನಮ್ಮ ಟಿ ನರಸೀಪುರವನ್ನ ದಕ್ಷಿಣದ ಪ್ರಯಾಗ್ರಾಜ ಅಂತಾನೆ ಕರೆಯುತ್ತಾರೆ. ಏಕೆಂದ್ರೆ ಈ ಸ್ಥಳದಲ್ಲಿಯೂ ಕೂಡ 3 ನದಿಗಳ ಸಂಗಮವಾಗುತ್ತದೆ. ಫ್ರೆಂಡ್ಸ್, ಈ ಟಿ ನರಸೀಪುರವು ಮೈಸೂರು ಜಿಲ್ಲೆಯಲ್ಲಿ ಇದೆ. ಸೊ ಇದು ಒಂದು ತಾಲೂಕು ಕೇಂದ್ರವಾಗಿದೆ. ಮತ್ತು ಈ ಕುಂಭಮೇಳವು ಅಂದ್ರೆ ಟಿ ನರಸೀಪುರದಲ್ಲಿ ನಡೆಯುತ್ತಿರುವ ಕುಂಭಮೇಳವು ಪ್ರಯಾಗ್ರಾಜದಲ್ಲಿ ನಡೆಯುವ ಕುಂಭಮೇಳದಷ್ಟೇ ಪಾವಿತ್ರ್ಯತೆಯನ್ನು ಮತ್ತು ಮಹತ್ವವನ್ನು ಹೊಂದಿದೆ. ಸೊ ಹಾಗಾಗಿ ಈ ಕುಂಭಮೇಳಕ್ಕೆ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಬೇರೆ ರಾಜ್ಯಗಳಿಂದಲೂ ಭಕ್ತರು ಭಾಗವಹಿಸಿ ಪುಣ್ಯ ಸ್ನಾನವನ್ನ ಮಾಡುತ್ತಾರೆ. ಈ ಕುಂಭಮೇಳದಲ್ಲಿ ಉಚಿತವಾಗಿ ನೀವು ಕೂಡ ಭಾಗವಹಿಸಬಹುದು. ಬಟ್ ಅದಕ್ಕಿಂತ ಮುಂಚೆ ಈ ಟಿ ನರಸೀಪುರದ ಬಗ್ಗೆ ಮತ್ತು ಕುಂಭಮೇಳದ ಇತಿಹಾಸದ ಬಗ್ಗೆ ಸ್ವಲ್ಪ ಮೆಲುಕು ಹಾಕೋಣ ಬನ್ನಿ. ಫ್ರೆಂಡ್ಸ್, ಈ ನಮ್ಮ ಕರ್ನಾಟಕದ ಟಿ ನರಸೀಪುರದಲ್ಲಿ ನಡೆಯುವ ಕುಂಭಮೇಳವು ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಕುಂಭಮೇಳವಾಗಿದೆ. ಮತ್ತು ಲಾಸ್ಟ್ ಟೈಮ್ ಕೋವಿಡ್ ಇರುವುದರಿಂದ ಈ ಕುಂಭಮೇಳ ನಡೆಯಲಿಲ್ಲ. ಹಾಗಾಗಿ ಈ ವರ್ಷ ನಡೆಯುತ್ತಿರುವ ಕುಂಭಮೇಳ 6 ವರ್ಷದ ನಂತರ ನಡೀತಾ ಇದೆ. ಮತ್ತು ಈ ಕುಂಭಮೇಳದ ಆಯೋಜನೆ ಬಗ್ಗೆ ಕನಸು ಕಂಡವರು ಆದಿಚುಂಚನಗಿರಿ ಮಠದ ಬಾಲಗಂಗಾಧರನಾಥ ಸ್ವಾಮೀಜಿ, ಹಾಗೆ ಸುತ್ತೂರು ಮಠದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಮತ್ತು ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳು, ಹಾಗೆ ಶಿವಪುರಿ ಸ್ವಾಮಿಗಳು. ತ್ರಿವೇಣಿ ಸಂಗಮ ಸ್ಥಳವಾದಂತ ಟಿ ನರಸೀಪುರ ಅಂದರೆ ತಿರುಮಕೂಡಲು ನರಸೀಪುರದಲ್ಲಿ ಈ ಕುಂಭಮೇಳವನ್ನು ಮೊದಲು 1989ರಲ್ಲಿ ಆಯೋಜಿಸಲು ಅಂದ್ರೆ 1989ನಲ್ಲಿ ಆಯೋಜಿಸಲು ಆಯೋಜಕರು ನಿರ್ಧರಿಸುತ್ತಾರೆ. ಮತ್ತು ಅದೇ ವರ್ಷದಲ್ಲಿ ಪ್ರಥಮ ಕುಂಭಮೇಳವು ನಡೆಯುತ್ತದೆ. ಅಲ್ಲದೆ ಪ್ರತಿ 3 ವರ್ಷಕ್ಕೊಮ್ಮೆ ಈ ಕುಂಭಮೇಳ ನಡೆಯುತ್ತಾ ಬಂದಿದೆ ಮತ್ತು ಇವಾಗ ನಡೆಯುತ್ತಿರುವುದು 13ನೇ ಕುಂಭಮೇಳವಾಗಿದೆ. ಈ ಟಿ ನರಸೀಪುರದಲ್ಲಿ 3 ನದಿಗಳಾದಂತಹ ಕಾವೇರಿ, ಕಪಿಲಾ ಮತ್ತು ಗುಪ್ತಗಾಮಿನಿ ನದಿಯಾದಂತಹ ಸ್ಫಟಿಕ ನದಿಗಳ ಸಂಗಮ ಸ್ಥಳವಾಗಿದೆ. ಆದ್ದರಿಂದ ಈ ಸ್ಥಳಕ್ಕೆ ತ್ರಿವೇಣಿ ಸಂಗಮ ಸ್ಥಳ ಅಂತ ಕರೀತಾರೆ. ಮತ್ತು ಈ ಸ್ಥಳಕ್ಕೆ ನರಸೀಪುರ ಅಂತ ಹೆಸರು ಬರಲು ಮುಖ್ಯ ಕಾರಣ ಇಲ್ಲಿರುವ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ. ಈ ಸ್ಥಳದ ಬಗ್ಗೆ ಈ ಸ್ಥಳವನ್ನ ದಕ್ಷಿಣದ ಕಾಶಿ ಅಂತಲೂ ಕರೆಯುತ್ತಾರೆ. ಮತ್ತು ಈ ಸ್ಥಳದ ಮಹತ್ವವನ್ನು ನಾವು ಸ್ಕಂದ ಪುರಾಣದಲ್ಲಿ ನೋಡಬಹುದಾಗಿದೆ. ಹಾಗೆ ಫ್ರೆಂಡ್ಸ್, ಈ ಟಿ ನರಸೀಪುರದಲ್ಲಿ ಇತಿಹಾಸ ಪ್ರಸಿದ್ಧ ದೇವಸ್ಥಾನಗಳಾದಂತಹ ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ, ಅಗಸ್ತೇಶ್ವರ ದೇವಸ್ಥಾನ,
ಭಿಕ್ಷೇಶ್ವರ ದೇವಸ್ಥಾನ, ಮೂಲ ಸ್ಥಾನೇಶ್ವರ ದೇವಸ್ಥಾನ ಮತ್ತು ಅಂಗದೇಶ್ವರ ದೇವಸ್ಥಾನಗಳನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆ ಈ ಟಿ ನರಸೀಪುರದಲ್ಲಿ ಒಟ್ಟು 5 ಶಿವನ ದೇವಸ್ಥಾನಗಳನ್ನು ನಾವು ನೋಡಬಹುದಾಗಿದೆ ಫ್ರೆಂಡ್ಸ್. ಸೊ ಈ 5 ಶಿವನ ದೇವಸ್ಥಾನಗಳು ಇಲ್ಲಿ ಇರುವುದರಿಂದ ಈ ಸ್ಥಳಕ್ಕೆ ಪಂಚಲಿಂಗೇಶ್ವರ ಸ್ಥಳ ಅಂತಾನು ಕರೆಯುತ್ತಾರೆ. ಓಕೆ ಫ್ರೆಂಡ್ಸ್, ಈ ಟಿ ನರಸೀಪುರದ ಬಗ್ಗೆ ಮತ್ತು ಕುಂಭಮೇಳದ ಇತಿಹಾಸದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಂಡೆವು. ಬನ್ನಿ ಈಗ ಹೇಗೆ ಕುಂಭಮೇಳದಲ್ಲಿ ಅಂದ್ರೆ ಟಿ ನರಸೀಪುರದ ಕುಂಭಮೇಳದಲ್ಲಿ ಫ್ರೀಯಾಗಿ ಭಾಗವಹಿಸಬಹುದು ಮತ್ತು ಭಾಗವಹಿಸಿ ಪುಣ್ಯ ಸ್ನಾನವನ್ನ ಮಾಡಬಹುದು ಅಂತ ನೋಡಿಕೊಂಡು ಬರೋಣ. ಸೊ ಫ್ರೆಂಡ್ಸ್, ಹೇಗೆ ಪ್ರಯಾಗರಾಜದಲ್ಲಿ ಕುಂಭಮೇಳವು ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆಯೋ ಹಾಗೆ ಟಿ ನರಸೀಪುರದಲ್ಲಿ ನಡೆಯುತ್ತಿರುವ ಕುಂಭಮೇಳವು ಸಹ ಅಷ್ಟೇ ವಿಜೃಂಭಣೆಯಿಂದ ನಡೀತಾ ಇದೆ. ಮತ್ತು ಇದು ಫೆಬ್ರವರಿ 10, 11 ಮತ್ತು 12ನೇ ತಾರೀಕಿನವರೆಗೂ ಈ ಕುಂಭಮೇಳವನ್ನ ಆಯೋಜನೆ ಮಾಡಲಾಗಿದೆ. ಇಲ್ಲಿ ಭಕ್ತರು ಬಂದು ತ್ರಿವೇಣಿ ನದಿಗಳಾದಂತ ಕಾವೇರಿ, ಕಪಿಲ ಮತ್ತು ಸ್ಫಟಿಕ ನದಿಗಳ ಸಂಗಮ ಸ್ಥಳದಲ್ಲಿ ಪುಣ್ಯ ಸ್ನಾನವನ್ನ ಮಾಡಬಹುದಾಗಿದೆ. ಒಟ್ಟು 3 ಸ್ಥಳಗಳಲ್ಲಿ ಪುಣ್ಯ ಸ್ನಾನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತು ಆ 3 ಸ್ಥಳಗಳು ಯಾವುವು ಎಂದರೆ ಅಗಸ್ತೇಶ್ವರ ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನ ಮತ್ತು ಭಿಕ್ಷೇಶ್ವರ ಸ್ವಾಮಿ ದೇವಸ್ಥಾನಗಳ ಹತ್ತಿರ ಸ್ನಾನಘಟ್ಟಗಳನ್ನ ನಿರ್ಮಿಸಲಾಗಿದೆ. ಸೊ ಭಕ್ತರು ಈ ಸ್ನಾನಘಟ್ಟಗಳಲ್ಲಿ ಪುಣ್ಯ ಸ್ನಾನವನ್ನ ಮಾಡಬಹುದಾಗಿದೆ. ಫ್ರೆಂಡ್ಸ್, ಅದು ಹೇಗೆ ಈ ಕುಂಭಮೇಳದಲ್ಲಿ ಫ್ರೀಯಾಗಿ ಭಾಗವಹಿಸಬಹುದು ಅಂತ ನೋಡುವುದಾದರೆ, ನಮ್ಮ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಶಕ್ತಿ ಯೋಜನೆಯ ಲಾಭವನ್ನ ಪಡೆದುಕೊಂಡು ನಮ್ಮ ಎಲ್ಲಾ ಹೆಣ್ಣು ಮಕ್ಕಳು KSRTC ಫ್ರೀ ಬಸ್ಗಳಲ್ಲಿ ಪ್ರಯಾಣ ಮಾಡಿ ಈ ಕುಂಭಮೇಳದಲ್ಲಿ ಫ್ರೀಯಾಗಿ ಭಾಗವಹಿಸಬಹುದಾಗಿದೆ. ಸೊ ಫ್ರೀಯಾಗಿ ನೀವು ಈ ಕುಂಭಮೇಳದಲ್ಲಿ ಭಾಗವಹಿಸಿ ಅಂದ್ರೆ ನಮ್ಮ ಹೆಣ್ಣು ಮಕ್ಕಳು ಫ್ರೀಯಾಗಿ ಈ ಕುಂಭಮೇಳದಲ್ಲಿ ಭಾಗವಹಿಸಿ ಪುಣ್ಯ ಸ್ನಾನವನ್ನ ಮಾಡಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬಹುದಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅದು ಹೇಗೆ ಕುಂಭಮೇಳದಲ್ಲಿ ಅಂದ್ರೆ ಪ್ರಯಾಗರಾಜದ ಕುಂಭಮೇಳದಲ್ಲಿ ಭಾಗವಹಿಸಲಿಕ್ಕೆ ಆಗಲಾರದವರು ಟಿ ನರಸೀಪುರದಲ್ಲಿ ಫೆಬ್ರವರಿ 10ರಿಂದ 12ನೇ ತಾರೀಕಿನವರೆಗೆ ನಡೆಯುವಂತಹ ಕುಂಭಮೇಳದಲ್ಲಿ ಫ್ರೀಯಾಗಿ ಭಾಗವಹಿಸಿ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.